ಹಿಂದಿನ ವಿಡಿಯೋಲಿ ಮಶ್ರೂಮ್ ಸ್ಪಾನ್ ಜನರೇಷನ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಬನ್ನಿ ಇವಾಗ ನಾನು ಕಂಪ್ಲೀಟ್ ವಿತ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೇನೆ. ಸೊ ನೋಡಬಹುದು ಇದು 20th ಬ್ಯಾಗಿಂಗ್ ಹಾಕಿರೋದು. ಸೊ ಆಲ್ರೆಡಿ ಎಷ್ಟು ಮೈಸಿಲಿಯಂ ರನ್ ಆಗಿದೆ ಅಂತ. ಸೊ ಆಲ್ರೆಡಿ ಒಂದು 4 to 5 days ಆಗಿರ್ಬೋದು. ಸೊ ಸೆಲ್ಡ್ ಸೇಮ್ ನೋಡಬಹುದು ಜಾಸ್ತಿ ರನ್ ಆಗಿದೆ. ಸೊ ಇದು 21st ಮಾಡಿರೋ ಬ್ಯಾಗಿಂಗ್, ಇದು 20th ಮಾಡಿರೋ ಬ್ಯಾಗಿಂಗ್, ಇದು 21st ಮಾಡಿರೋ ಬ್ಯಾಗಿಂಗ್. ಸೊ 1 day ಡಿಫ್ರೆನ್ಸ್ ಇದೆ. ನೋಡಬಹುದು ನೀವು ಎಷ್ಟು ರನ್ ಆಗಿದೆ ಅಂತ. ಸೊ ಇದು ಆಕ್ಚುಲಿ ನಾನು ಮಾಡಿರೋದು ಪೆಲೆಟ್ಸ್ ಅಲ್ಲಿ. ಸೊ ಇದು 22nd ಹಾಕಿರೋದು ಇದು. ಸೊ ನೋಡಬಹುದು ಕಂಪ್ಯಾರಿಟಿವ್ಲಿ 21 ಮತ್ತೆ 22 ಬ್ಯಾಗಿಂಗು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ 3rd ಜನರೇಷನ್ ಸ್ಪಾನ್ ಬೇಕು ಅಂತ ತರಿಸ್ಬಿಟ್ಟು ಸೊ ಅದೇನ್ ಫ್ರೂಟಿಂಗ್ ಬ್ಯಾಗ್ ಅಂತ ಹೇಳಿದ್ದೆ. ಸೊ ಅದಕ್ಕೆ ಹಾಕ್ಸಿದ್ದೆ. ಸೊ ಅದ್ ಯಾಕಂದ್ರೆ ಬೆಂಗಳೂರಿಂದ ಡಿಸ್ಪ್ಯಾಚ್ ಆಗೋದು. ಸೊ ಅದಕ್ಕೆ ಅಲ್ಲೇ ಸ್ಪಾನ್ ಲ್ಯಾಬ್ ಅಲ್ಲೇ ಅಲ್ವಾ ಇರೋದು ಜಾಸ್ತಿ. ಸೊ ಹಂಗಾಗಿ 3rd ಜನರೇಷನ್ ಸ್ಪಾನ್ ತರಿಸ್ಬಿಟ್ಟು ನೋಡ್ಬೋದು ನೀವು. ಇದಕ್ಕೆ ಈ ಬ್ಯಾಗಿಗೆ 3rd ಜನರೇಷನ್ ಹಾಕ್ಸಿರೋದು. ಸೊ ಆಸ್ ಕಂಪ್ಯಾರಿಟಿವ್ಲಿ ಕಂಪ್ಯಾರಿಸನ್ ವಿಡಿಯೋ ಮಾಡಕ್ಕೋಸ್ಕರನೇ ಈ ತರ ಮಾಡಿದೀವಿ. ಸೊ ಇದು 13ನೇ ತಾರೀಕು ಹಾಕಿದ್ದು ಬ್ಯಾಗಿಂಗು. ಸೊ ನೋಡಬಹುದು ಮೈಸಿಲಿಯಂ ಯಾವ ರೀತಿ ರನ್ ಆಗಿದೆ ಅಂತ ನಿಮ್ ಕಣ್ ಮುಂದೆನೆ ಇದೆ ಪ್ರೂಫ್. ಇದಿಷ್ಟು ಒಂದು ಕಂಪ್ಯಾರಿಸನ್ ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಅಷ್ಟೇ, ಸಿಗೋಣ ಮುಂದಿನ ವಿಡಿಯೋಲಿ.